ಸರ್ ನನಗೆ ಏನಾದ್ರು ಪ್ರಾಜೆಕ್ಟ್ ಕೊಡಿ ಅಂತ. ನಾನು ಅವ್ರ ಹತ್ರ ಪ್ರಾಜೆಕ್ಟ್ ಕೊಟ್ಟು ವಿಶ್ವ ಕನ್ನಡ ಅಂತ ಲೆಟರ್ ಹೆಡ್ ಅಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾ ಇದ್ದೆ. ಸೊ ಒಬ್ಳು ಸ್ಮಿತಾ ಅಂತ ಹೇಳಿ ಇದ್ಲು, ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು ಪ್ರೋಗ್ರಾಮಿಂಗ್. ಮತ್ತೆ ಈ ಎಲ್ಲ ಕನ್ನಡದ ಕೀವರ್ಡ್ಗಳದ್ದು ಸುಮಾರು ಕೀವರ್ಡ್ಗಳಿವೆ, ಅದರಲ್ಲಿ ಪದಗಳು. ಹೆಲ್ಪ್ ಫೈಲ್ ತುಂಬಾ ದೊಡ್ಡ ಹೆಲ್ಪ್ ಫೈಲ್ ಇದೆ. ಇದನ್ನು ಕೀವರ್ಡ್ಗಳು ಮತ್ತು ಹೆಲ್ಪ್ ಫೈಲ್ಗಳನ್ನು ಕನ್ನಡೀಕರಿಸಲಿಕ್ಕೆ ಟೈಪ್ ಮಾಡ್ಲಿಕ್ಕೆ ಕಂಪ್ಲೀಟ್ ಹೆಲ್ಪ್ ಮಾಡಿದ್ದು ಸತ್ಯನಾರಾಯಣ ಅವರು. ಈ ಸತ್ಯನಾರಾಯಣ ಅವರು ಕೂಡ ಸ್ವಲ್ಪ ವಿಶೇಷವೇ, ನಮ್ಮ ಕನ್ನಡ ಮತ್ತು ತಂತ್ರಾಂಶ ಸಲಹಾ ಸಮಿತಿ ಸದಸ್ಯರು ಆಗಿದ್ದವರು. ಕನ್ನಡ ಗಣಕ ಪರಿಷತ್ನ ನಾನು ಫೌಂಡರ್ ಮೆಂಬರ್, ಅವರು ನಾನು ಎಲ್ಲ. ಅವರು ಕನ್ನಡ ಮತ್ತು ಕಂಪ್ಯೂಟರ್ ಅಂತ ಹೇಳುವ ವಿಷಯದಲ್ಲೇ ಡಿಲೀಟ್ ಮಾಡಿದ್ದಾರೆ ಹಂಪಿ ಯೂನಿವರ್ಸಿಟಿಯಿಂದ. ಸೊ ಅವರು ನನಗೆ ಇದರಲ್ಲಿ ಅನುವಾದದಲ್ಲಿ ಸಹಾಯ ಮಾಡಿದ್ದಾರೆ. ನಮಗೆ ಸಹಾಯ ಮಾಡಿದವರು ಇದ್ಲು. ಸೊ ಕನ್ನಡದ ಪ್ರೀತಿಯಿಂದ ಬರುವವರು ಈಗಲೂ ಇದ್ದಾರೆ. ಸರ್ ಏನಾದ್ರು ಪ್ರಾಜೆಕ್ಟ್ ಮಾಡಿ, ಈಗಲೂ ಮೊನ್ನೆ ಹಂಪಿ ಯೂನಿವರ್ಸಿಟಿಯಲ್ಲಿ PhDಗೆ ರಿಜಿಸ್ಟರ್ ಮಾಡಿದ ಒಬ್ಬರು ವಿದ್ಯಾರ್ಥಿ ನನ್ನ ಹತ್ರ ಬಂದಿದ್ದಾರೆ. ನನಗೆ ಕನ್ನಡ ಸಹಜ ಭಾಷಾ ಸಂಸ್ಕರಣ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಕ್ಷೇತ್ರದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೇ ಕೃತಕ ಬುದ್ಧಿಮತ್ತೆ, ಈ ಕ್ಷೇತ್ರದಲ್ಲಿ PhD ಮಾಡಬೇಕು ಅಂತ ಇದ್ದೇನೆ. ಕನ್ನಡಕ್ಕೆ ನನಗೆ ನೀವು ಗೈಡೆನ್ಸ್ ಕೊಡಬೇಕು ಅಂತ ಬಂದಿದ್ದಾರೆ. ಅದೇ ರೀತಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಣಿಪಾಲದಲ್ಲಿ ಇಬ್ಬರು ಸ್ಟೂಡೆಂಟುಗಳು ನನ್ನ ಕೈ ಇರ್ದ ಗೈಡೆನ್ಸ್ ತಕೊಂಡು ಕೆಲಸ ಮಾಡ್ತಿದ್ದಾರೆ. ಪೇಪರ್ ರೆಡಿ ಇದೆ, ಈಗ 2 ಪೇಪರ್ ರೆಡಿ ಇದೆ. ಹಾಗೆ ಆಗ್ತಾ ಇದೆ. ತುಂಬಾ ಸಂತೋಷ. ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಇರುವವರು, ತಂತ್ರಾಂಶ ಕ್ಷೇತ್ರದಲ್ಲಿ ಇರುವವರು ಈಗಲೂ ಇದ್ದಾರೆ, ಬರ್ತಿರ್ತಾರೆ. ಕೇಳಿದ್ರೆ ಖುಷಿ ಆಗತ್ತೆ. ಯಾಕಂದ್ರೆ ಬೆಂಗಳೂರಂತ ನಗರದಲ್ಲಿ ಕನ್ನಡ ಗೊತ್ತಿದ್ರು ಕನ್ನಡ ಬರೋರ ಹತ್ರ ಕನ್ನಡ ಮಾತಾಡೋದೇ ಕಡಿಮೆ, ವಿರಳ ಆಗಿರೋದ್ರಿಂದ ಇಂಥ ಅಭಿಮಾನಿಗಳು ಇರೋದು ಸಂತೋಷ ಆಗತ್ತೆ. ಅದಕ್ಕೆ ಅದು ನನ್ನ ವಿಶ್ವ ಕನ್ನಡದಲ್ಲಿ ತರಲೆ ಪ್ರಶ್ನೋತ್ತರ ಅಂತ ಇದೆ ಒಂದು ವಿಭಾಗ, ಅದರಲ್ಲಿ ನಾನು ಹಾಕಿದ್ದೆ. ಕನ್ನಡಿಗ ಹಿಂದಿಯವರೊಂದಿಗೆ ಹಿಂದಿಯಲ್ಲಿ, ತಮಿಳದೊಂದಿಗೆ ತಮಿಳಿನಲ್ಲಿ, ತೆಲುಗಿನಲ್ಲಿ, ಮಲಯಾಳದಲ್ಲಿ, ಕನ್ನಡಿಗರೊಂದಿಗೆ ಇಂಗ್ಲಿಷ್ನಲ್ಲಿ ಮಾತಾಡುವ ಯಾರು? ಬೆಂಗಳೂರು ಕನ್ನಡಿಗ ಅಂತ. ಖಂಡಿತ ಅದು ಹಾಗೆ ಆಗಿರೋದು. ಹಾಸ್ಯ ಆದ್ರೂ ನೋವಾಗತ್ತೆ. ಆದಷ್ಟು ನಿಮ್ಮಂತವರಿಂದ ಇನ್ನು ಉಳ್ಕೊಂಡ್ ಬಂದಿರೋದು ವಿಶೇಷ.